ಶುರು ಮಾಡುವನು. ಜಯತಿ ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ತಿತ್ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾತ್ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾಮಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಪರಕ್ರಮಾದ್ ಗುರುಂಶ್ಚ ಪ್ರಣಮಾಮಿ ಮೂರ್ಧನಾ. ಇವತ್ತು ವೈಷ್ಣವ ದೀಕ್ಷೆಗಳಲ್ಲಿ ಬಹಳ ಮುಖ್ಯವಾದ ದೀಕ್ಷೆ ಭಗವಂತನ ಚಿಹ್ನೆಗಳನ್ನು ಧರಿಸುವುದು. ಭಗವಂತ ಚಕ್ರಶಂಖ ಗದಾ ಪದ್ಮಧಾರಿ, ಅದಕ್ಕೋಸ್ಕರ ಅವನು 4 ಕೈ ಇದೆ, 4 ಧರಿಸಿದ. ನಮ್ಗೆ ಎರಡೇ ಕೈ ಇರೋದು, 2 ಚಕ್ರಶಂಖ ನಾವು ಧರಿಸ್ತೇವೆ. ಇನ್ನೆರಡು ಕೈ ಇದ್ದರೆ 4 ಧರಿಸ್ಕೋಬೋದು. ಸೊ ಅದನ್ನು ಭಗವಂತನ ಚಕ್ರಶಂಖಗಳನ್ನು ವಾಸ್ತವಿಕವಾಗಿ ಈ ಬಲಗೈಯಲ್ಲಿ ನಾವು ಚಕ್ರ ಹಾಕ್ತೇವೆ, ಎಡಗೈಯಲ್ಲಿ ಶಂಖ ಧರಿಸ್ತೇವೆ. ಒಂದು ವ್ಯವಸ್ಥೆ ಬೇಕು ಅಂತ. ಭಗವಂತನ ಬಲಗೈಯಲ್ಲೂ ಚಕ್ರ ಇದೆ, ಎಡಗೈಯಲ್ಲೂ ಚಕ್ರ ಇದೆ. ಬಲಗೈಯಲ್ಲೂ ಶಂಖ ಇದೆ, ಎಡಗೈಯಲ್ಲೂ ಶಂಖ ಇದೆ. ಯಾಕೆಂದರೆ ಚಕ್ರಶಂಖ ಗದಾ ಪದ್ಮಗಳನ್ನು ಎಷ್ಟು ಬಗೆಯಿಂದ ಹಿಡಿಯಬಹುದು ಅಷ್ಟು ರೂಪಗಳಿದೆ, 24 ರೂಪಗಳು. ಅದನ್ನು ಹಾಕೋದು 24 ಥರ ಹಿಡಿಲಿಕ್ಕೆ ಬರುತ್ತೆ. ಸೊ ಆ 24 ಥರದಲ್ಲಿ ಎಡಗ ಕೈಯಲ್ಲಿ ಶಂಖವೂ ಇದೆ, ಎಡಗೈಯಲ್ಲಿ ಚಕ್ರವೂ ಇದೆ, ಬಲಗೈಯಲ್ಲಿ ಶಂಖವೂ ಇದೆ, ಚಕ್ರವೂ ಇದೆ. ಅಂಥ ಚಕ್ರಶಂಖವನ್ನು ವೇದ ಹೇಳುತ್ತೆ, ನಾ ತಪ್ತ ತನು ಅತಪ್ತ ತನೋಹೋ ನತದಾಮೋ ಅಶ್ನುತೆ. ಯಾರು ಭಗವಂತನ ಚಿಹ್ನೆಗಳಿಂದ ಮೈಯನ್ನು ಸುಟ್ಟುಕೊಳ್ಳುವುದಿಲ್ಲವೋ ಅವನು ಆಮ ಅಂತ. ಆಮ ಅಂದರೆ ಇನ್ನು ಎಳೆಪಾಕ, ಬೇಯಿಸೋನು, ಇನ್ನು ಪಾಕ ಬರಲಿಲ್ಲ. ಪಾಕ ಬಾರದೇ ಇದ್ದಾಗ ಈಗ ಮಡಕೆ ಅದಕ್ಕೆ ಕಾವು ಕೊಟ್ಟು ಪಾಕ ಬಾರದೇ ಇದ್ದರೆ ನೀರು ಹಾಕಿದ್ರೆ ಸೋರುತ್ತೆ. ಹಾಗೆ ನಾವು ಮಾಡಿದ ಕರ್ಮಗಳೆಲ್ಲ ಸೋರಿ ಹೋಗ್ತವೆ. ಈ ಪಾಕ ಬಂತು ಅಂದರೆ ಚಕ್ರಧಾರಣೆ ತಪ್ತವಾದ ದೇಹದ ಒಳಗೆ ಅದು ಪಕ್ವತೆ ಬಂದು ನಾವು ಮಾಡಿರ್ತಕ್ಕ ಅನುಷ್ಠಾನ ಅದು ಒಳಗೆ ಗಟ್ಟಿಯಾಗಿ ನಿಂತು ನಮ್ಮ ಅಭಿವೃದ್ಧಿ ಕಾರಣವಾಗುತ್ತೆ ಅಂತ ವೇದದಲ್ಲಿ ಒಂದು ಮಾತಿದೆ. ಆ ಸಂಪ್ರದಾಯದಲ್ಲಿ ಇದನ್ನು ಮೊದಲು ಪ್ರಾರಂಭ ಮಾಡಿದವರು ಶಂಕರಾಚಾರ್ಯರು ಯಾವುದೇ ಧಾರಣೆಯನ್ನು ಒಪ್ಪಲಿಲ್ಲ. ಅವರು ತ್ರಿಪುಂಡ ಧಾರಣೆಯನ್ನು ಒಪ್ಪಲಿಲ್ಲ, ಊರ್ಧ್ವಗುಂಡ ಧಾರಣೆಯನ್ನು ಒಪ್ಪಲಿಲ್ಲ, ಚಕ್ರಶಂಖವನ್ನು ಒಪ್ಪಲಿಲ್ಲ. ಹಾಗಾಗಿ ಅವರಿಗೆ ಈ ಚಿತ್ರಗಳಲ್ಲೆಲ್ಲ 3 ನಾಮ ಹಾಕ್ತಾರೆ ಶಂಕರಾಚಾರ್ಯ. ಅವ್ರು ಎಷ್ಟು ನೊಂದುಕೊಳ್ತಾರೋ ಗೊತ್ತಿಲ್ಲ. ಯಾಕಂದರೆ ಶಂಕರಾಚಾರ್ಯ ತ್ರಿಪುಂಡ ಧಾರಣೆ ಮಾಡ್ತಿರಲಿಲ್ಲ. ಅದು ಗೊತ್ತಿರೋದು ಪೆದ್ದುಗಳು ತ್ರಿಪುಂಡ ಧಾರಣೆ ಮಾಡ್ತಾರೆ. ಶಂಕರಾಚಾರ್ಯರು ತ್ಯಕ್ತಭೂತಿಂ ನತೋಸ್ಮಿ ಅಂತ ಅವರ ಶಿಷ್ಯರವನ್ನು ವರ್ಣನೆ ಮಾಡಿದ್ದಾರೆ. ತ್ಯಕ್ತಭೂತಿಂ ಅನ್ನುವುದಕ್ಕೆ ಭೂತಿಯಿಂದ ಐಶ್ವರ್ಯ ಅಂತ ಅರ್ಥ ಮಾಡ್ಬೋದಿತ್ತು. ಅವರ ಶಿಷ್ಯರು ಹೇಳ್ತಾರೆ ಭಸ್ಮಧಾರಣ ರಹಿತಂ ಇತ್ಯರ್ಥ ಅಂತ. ಅದು ಶಂಕರಾಚಾರ್ಯ ಶಿಷ್ಯರೇ ಬರೆದ ಅರ್ಥ. ಹಾಗಾಗಿ ಶಂಕರಾಚಾರ್ಯರಿಗೆ 3 ಅಡ್ಡನಾಮ ಹಾಕುವುದು ಮಧ್ವಾಚಾರ್ಯರಿಗೆ ಅಂಗಾರಕ ಕೃಷ್ಣ ಆಗಿದಷ್ಟೇ ಅಸಂಗತ. ಮಧ್ವಾಚಾರ್ಯ ಅಂಗಾರಕ ಕೃಷ್ಣ ಹಾಕೊಳ್ತಿರಲಿಲ್ಲ, ಮಾಧ್ವರ ಚಿಹ್ನೆ ಅದು. ಮಧ್ವ ಈಸ್ ನಾಟ್ ಮಾಧ್ವ, ಈಸ್ ನಾಟ್ ಫಾಲೋವರ್ ಆಫ್ ಮಧ್ವ, ವಿ ಆರ್ ಫಾಲೋವರ್ಸ್ ಆಫ್ ಮಧ್ವ, ಸೊ ವಿ ಕ್ಯಾನ್ ವೇರ್ ಇಟ್. ಹೀಗೆ ಕೆಲವು ವಿಷಯಗಳಲ್ಲಿ ನಮಗೆ ಅಜ್ಞಾನವೇ ಸಂಪ್ರದಾಯವಾಗಿ ಬಿಟ್ಟಿದ್ದಾವೆ. ಚಕ್ರಶಂಖ ಧಾರಣೆ ಶುರು ಮಾಡಿದ್ದೆ ನಮ್ಮ ಶಂಕರಾಚಾರ್ಯ ಯಾವ ಚಿಹ್ನೆಯನ್ನು ಹಾಕ್ಕೊಳ್ತಿರಲಿಲ್ಲ. ಅವ್ರ ದೇಹದಲ್ಲಿ ಯಾವ ಚಿಹ್ನೆಯನ್ನು ನಾನು ಧರಿಸುವುದಿಲ್ಲ ಅನ್ಕೋತವರು ಅವ್ರ ಶಿಷ್ಯರು ಕಡೆ ಲಿಂಗಾಯತರ ಪ್ರಭಾವದಿಂದ ಅಡ್ಡನಾಮ ಹಾಕಲು ಶುರು ಮಾಡಿದ್ರು. ಇದರಲ್ಲಿ ಶಂಕರಾಚಾರ್ಯ ನಿಜವಾದ ಶಿಷ್ಯರಾದರೆ ಅವರು ಅಡ್ಡನಾಮ ಹಾಕಬಾರದು. ರಾಮಾನುಜಾಚಾರ್ಯರು ಅವರು ಮುದ್ರಾಧಾರಣೆ ಪ್ರಾರಂಭ ಮಾಡಿದರು. ವೈಷ್ಣವ ಧರ್ಮದಲ್ಲಿ ಮುದ್ರಾದೀಕ್ಷೆ ಅಂತ ಪಂಚ ಸಂಸ್ಕಾರಗಳಲ್ಲಿ ಒಂದು ಮುದ್ರಾಧಾರಣ, ಒಂದು ಭಗವಂತನ ನಾಮಧಾರಣ ಅಂತ. ಹಾಗೆ ಭಗವಂತನ ನಾಮ ಅಂದರೆ ಅವನ ಮಕ್ಕಳಿಗೆ ನಾವು ದೇವರ ಹೆಸರು ಇಡ್ತೇವೆ, ಅದು ಒಂದು ಸಂಸ್ಕಾರ. ಹಾಗೆ ಚಕ್ರಶಂಖ ಧಾರಣ ಅನ್ನೋದು ಒಂದು ಸಂಸ್ಕಾರ ಅಂತ. ಅದನ್ನು ಅಗ್ನಿ ಸಂಸ್ಕಾರದಿಂದ ಜೀವಮಾನದಲ್ಲಿ ಒಮ್ಮೆ ಮಾಡ್ತಾರೆ ಶಿವವೈಷ್ಣವ ಸಮಾಶ್ರಯ. ಅದು ಗುರುಜಿ ಅವರ ಜಿಯರೇ ಮಾಡಬೇಕು, ಬೇರೆ ಯಾರು ಮಾಡೋ ಹಾಗಿಲ್ಲ. ವಾಸ್ತವಿಕವಾಗಿ ಅದನ್ನು ಒಬ್ಬ ಗುರುಮಠದ ಸ್ವಾಮಿಗಳೇ ಮಾಡಬೇಕು ಅನ್ನೋದು ಕೂಡ ಶಿವವೈಷ್ಣವರ ಸಂಪ್ರದಾಯ, ಮಾಧ್ವ ಸಂಪ್ರದಾಯ. ಮಧ್ವಾಚಾರ್ಯರು ಏನು ಹೇಳ್ತಾರೆ ಅಂದರೆ ಪ್ರತಿಯೊಬ್ಬರು ಮನೆ ಯಜಮಾನನೇ ಅವರ ಪ್ರಕಾರ ತಾನು ಸುದರ್ಶನ ಹೋಮ ಮಾಡಿ ತನ್ನ ಮನೆ ಮಂದಿಗೆಲ್ಲ ಮುದಾಹರಣೆ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದರೆ ಅದು ಸನ್ಯಾಸಿಗಳು ಮಾತ್ರ ಮಾಡುವಂಥದ್ದಲ್ಲ.
ಗುರುಗಳು ಮಾತ್ರ ಮಾಡುವಂಥ ಅಂದರೆ ಹಿರಿಯರು ಮಾಡಬೇಕು, ಕಿರಿಯರಿಗೆ, ಜ್ಞಾನಿಗಳು ಉಳಿದ ಮಂದಿ ಮಾಡಬೇಕು. ಅದು ಮಠದ ಸಂಪ್ರದಾಯದ ಹೇಗಾಯಿತು ಅಂದರೆ ಒಂದು ಸರ್ತಿ ಮುದ್ರೆ ಬೇಕಾದ್ರೆ ಒಂದು ತಿಂಗಳು ಸಂಬಳ ಇರಬೇಕು, ಒಳ್ಳೆ ಇನ್ಕಮ್ ಸೋರ್ಸ್ ಅಂತ ಮಠದವರು ಗಟ್ಟಿ ಕೂತ್ಕೊಂಡ್ರು ಅಷ್ಟೇ. ಇದೇ ಮಠಕ್ಕೆ ಏನಾದ್ರು ಸಂಬಂಧ ಇಲ್ಲ. ಯಾರಾದರೂ ಹಿರಿಯರು ಚಿಕ್ಕವರಿಗೆ ಮುದ್ರಾಧಾರಣೆ ಮಾಡಬೇಕು. ಅದು ಎಲ್ಲಿ ತನಕ ಮನೆಯ ಸಮಸ್ತ ವಸ್ತುಗಳಿಗೆ, ಮನೆಯ ಹಟ್ಟಿಯಲ್ಲಿರುವ ದನಗಳಿಗೂ ಕೂಡ ಮುದ್ರಾಧಾರಣೆ ಮಾಡ್ಬೋದು ಅಂತ ಶಾಸ್ತ್ರ ಹೇಳ್ತಾರೆ. ಯಾವುದೇ ಒಂದು ವೈಷ್ಣವ ದೀಕ್ಷೆ ಅಂತ. ಹಾಗೆ ಅದು ಬಹಳ ಮಹತ್ವದ, ಅದನ್ನು ವ್ಯಾಪಕವಾಗಿ ಜನಪ್ರಿಯಗೊಳಿಸೋದು ಮಧ್ವಾಚಾರ್ಯ. ಮತ್ತು ಅದೇ ಪ್ರತಿ ವರ್ಷ ರಿನ್ಯೂವಲ್, ರೀಚಾರ್ಜಿಂಗ್. ಅವರು ಒಂದು ಸರ್ತಿ ಮುದ್ರಾಧಾರಣೆ ಮಾಡಿದರೆ ಆಗೋಯ್ತು. ಶ್ರೀ ವೈಷ್ಣವರಲ್ಲಿ ಪ್ರತಿ ವರ್ಷ ಮುದ್ರಾಧಾರಣೆ ಇಲ್ಲ. ಅದನ್ನು ಆಗಾಗ ಒಂದು ವರ್ಷಕ್ಕೊಮ್ಮೆಯೂ ಅಲ್ಲ, ಯಾವಾಗಲೂ ಮಾಡಿಸ್ಕೊಳ್ಬೋದು. ಆ ರೀತಿ ಮುದ್ರಾಧಾರಣೆಯನ್ನು ನಿತ್ಯಾನುಷ್ಠಾನದಲ್ಲಿ ಆಗಾಗ್ಗೆ ಆವರ್ತಿಯಿಂದ ಆಗುವಂತೆ ಅದನ್ನು ಆಚರಣೆ ತಂದವರು. ಮತ್ತು ಈ ಮುದ್ರಾಧಾರಣೆಯನ್ನು ನಮ್ಮಲ್ಲಿ ಇನ್ನೊಂದು ತಪ್ಪಿದೆ. ಅದು ಏನು ಅಂದರೆ ಬರೀ ಬ್ರಾಹ್ಮಣರು ಮಾತ್ರ ಮುದ್ರಾಧಾರಣೆ ಮಾಡಿಕೊಳ್ಬೇಕು ಅಂತ. ಅದು ಆಚಾರ್ಯರ ಮೇಲೆ ಶ್ರದ್ಧೆ ಇರುವ, ವೈಷ್ಣವ ದೀಕ್ಷೆ ಇರುವ ಯಾರೂ ಮುದ್ರಾಧಾರಣೆ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾವ ಜಾತಿ ಭೇದವೂ ಇಲ್ಲ. ಮುದ್ರಾಧಾರಣೆ ಅನ್ನೋದು ವೈಷ್ಣವರ ಚಿಹ್ನೆ, ಜಾತಿ ಚಿಹ್ನೆ ಅಲ್ಲ, ಬ್ರಾಹ್ಮಣರ ಚಿಹ್ನೆ ಅಲ್ಲ. ಅದು ಸ್ವಲ್ಪ ಈ ಮಠಗಳಿಂದಾಗಿ ಆದದ್ದು. ಮಠಗಳಲ್ಲಿ ಬೇರೆ ಜಾತಿಯವ್ರ ಮಠಗಳು ಒಳಗೆ ಬರೋಲ್ಲ, ಮುದ್ರಾಧಾರಣೆ ತಪ್ಪಿ ಹೋಯ್ತು ಅಷ್ಟೇ. ಆದರೆ ವಿಬುಧ ಪ್ರಿಯರು ಅಂತ ಒಬ್ಬರು ಸ್ವಾಮಿಗಳಿದ್ದರು ಅದ್ಮಾರ ಮಠದಲ್ಲಿ. ಅವರು ಆ ಎರ್ಮಾಳು ಅಂತ ಒಂದು ಅವರ ಹಳ್ಳಿ ಮಠ, ಅಲ್ಲಿರುವ ಎಲ್ಲ ಬೆಸ್ತರಿಗೆ ಮುದ್ರಾಧಾರಣೆ ಮಾಡಿದ್ದರು ಅವರು. ಅಲ್ಲಿ ಬೆಸ್ತರ ಸಂಖ್ಯೆ ಜಾಸ್ತಿ, ಅಲ್ಲಿ ಅಷ್ಟು ಜನ ಬೆಸ್ತರಿಗೆ ಮುದ್ರಾಧಾರಣೆ ಮಾಡಿದ್ದರು. ಅವರು ನಂತರ ಅದು ಮುಂದುವರಿಲಿಲ್ಲ. ಅನಂತರದ ಸ್ವಾಮಿ ಮುದ್ರಾಧಾರಣೆ ಮಾಡಲಿಲ್ಲ, ನಿಂತು ಹೋಯ್ತದು. ಹಾಗೆಯೇ ಸೋದೆ ಮಠದ ವಿಶ್ವಪ್ರಿಯ ತೀರ್ಥರು, ವೃಂದಾವನಾಚಾರ್ಯರು ಪ್ರಸಿದ್ಧರಾದವರು, ಅವರು ಕೊಚ್ಚಿಗೆ ಹೋಗಿ, ಕೊಚ್ಚಿಯಲ್ಲಿ ಅಲ್ಲಿ ಅನಂತಶಯನದಲ್ಲಿ ಕೊಚ್ಚಿ ದೊರೆ ಇದ್ದ ಅರಸು, ಆ ಕೊಚ್ಚಿಯ ಅರಸು ಅವರ ಹತ್ರ ವಾದ ಮಾಡಿ ಅವರು ಮಾಧ್ವ ದೀಕ್ಷೆ ತೊಗೊಂಡು ಮುದ್ರಾಧಾರಣೆ ಮಾಡಿಸಿಕೊಂಡಿದ್ದಾರೆ ಕೊಚ್ಚಿ ರಾಜರುಗಳು. ಅಂದರೆ ಈಗೆಲ್ಲ ಪುನಃ ಮಾಡ್ತಿರೋರು. ಅದನ್ನು ಎಲ್ಲ ನಮ್ಮಲ್ಲಿ ಏನಾಗಿದೆ ಅಂದರೆ, ಒಂದು ಕ್ರಿಯೆ ನಡೆದರೆ ಅದರ ಮುಂದುವರಿಕೆ ಇಲ್ಲ. ಈಗ ದೇ ಆರ್ ಆಲ್ ಸ್ಮಾರ್ತಾಸ್, ಅವರಿಗೆ ತಾವು ಮಾಧ್ವರವನ್ನು ಪ್ರಜ್ಞೆ ಇಲ್ಲ. ಆದರೆ ವಿಶ್ವಪ್ರಿಯ ತೀರ್ಥರ ವೃಂದಾವನಾಚಾರ್ಯರು ಅವರಿಗೆ ಮಾಧ್ವ ದೀಕ್ಷೆ ಕೊಟ್ಟು ಮುದ್ರಾಧಾರಣೆ ಮಾಡಿಸಿ ಅಲ್ಲಿ ಪ್ರಾಣದೇವರು ಪ್ರತಿಷ್ಠೆ ಮಾಡಿ ಬಂದಿದ್ದಾರೆ. ಪುನಃ ಕಾಲಕ್ರಮೇಣ ಮರೆತೋಯ್ತು. ಅಂದರೆ ನಮ್ಮದೆಲ್ಲ ನಾವು ಕಳ್ಕೊಳ್ಳುವುದರಲ್ಲಿ ಪ್ರವೀಣ. ಎಷ್ಟು ಹಿಂದಿನವರು ವ್ಯಾಪಕವಾಗಿ ಆಚಾರ್ಯರೇ ಇಡೀ ದೇಶಾದ್ಯಂತ ಸಂಚಾರ ಮಾಡಿ. ನಾನು ಒಂದು ಯೂನಿವರ್ಸಿಟಿಗೆ ಹೋಗಿದ್ದೀನಿ, ಯಾವ ನೆನಪಿಲ್ಲ, ಯಾವುದೋ ಒಂದು ಯೂನಿವರ್ಸಿಟಿ ಲಾಸ್ಟ್ ಟೈಮ್ ಬಂದಾಗ. ಆ ಯೂನಿವರ್ಸಿಟಿಯಲ್ಲಿ ಗೋಪಾಲ್ ರಾವ್ ಅಂತ ಹೆಡ್ ಆಫ್ ದಿ ಸಂಸ್ಕೃತ್ ವಿಂಗಿಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅವ್ರನ್ನ ಮಾತಾಡಿಸ್ಬೇಕು ಅಂತ ಕರ್ಕೊಂಡು ಹೋದ. ನಾನು ಮುಕುಂದವರೇ ಕರ್ಕೊಂಡು ಹೋದ್ದು, ಇಲ್ಲೇ ಹತ್ತಿರದಲ್ಲಿ ಇರಬೇಕು. ಆ ಯೂನಿವರ್ಸಿಟಿ ಹೆಸರು ಮಾಡ್ತೇನೆ ನಾನು. ಕಡೆ ಹೋಯಿತು, ಅವರು ಆ ಸಂಸ್ಥೆದ ಪ್ರೊಫೆಸರು, ಒಂದು ಮಾತುಕತೆ ಆಯಿತು. ಅವ್ರು ಹೇಳಿದ್ರು, ಐ ಆಮ್ ಡೂಯಿಂಗ್ ರಿಸರ್ಚ್ ವರ್ಕ್ ಆನ್ ಪಾಣಿನಿಯನ್ ಗ್ರಾಮರ್ ಅಂದರೆ. ನಾನು ನೀವೇನು ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರು. ನಾನು ಐ ಆಮ್ ರೈಟಿಂಗ್ ಎ ಕಾಮೆಂಟ್ರಿ ಆನ್ ಮಧ್ವಿದ್ಯ. ಓ, ಐ ಆಮ್ ಆಲ್ಸೋ ಮಧ್ವ. ಯಾರಿಗೂ ಗೊತ್ತಿಲ್ಲ, ಈಸ್ ಎ ಮಹಾರಾಷ್ಟ್ರೀಯನವ್ರು, ಮಾಧ್ವರಲ್ಲ, ಸ್ಮಾರ್ಟ್ ತಿಳ್ಕೊಂಡಿದ್ರು ಇಲ್ಲೆಲ್ಲ ಕನ್ನಡಿಗರು. ಐ ಆಮ್ ಆಲ್ಸೋ ಮಧ್ವ. ವಿಷಯ ಏನು ಅಂದರೆ, ಅವ್ರು ಹೇಳಿದ್ರು, ಒಬ್ಬ ಸ್ವಾಮಿಗಳು ನಮಗೆ ಮಧ್ವ ಸಿದ್ಧಾಂತವನ್ನು ಬೋಧನೆ ಮಾಡಲಿಲ್ಲ. ಸೊ ವಿ ಡು ನಾಟ್ ನೋ ಎನಿಥಿಂಗ್ ಅಬೌಟ್ ಮಧ್ವ, ಬಟ್ ವಿ ಆರ್ ಬೇಸಿಕಲಿ ವಿ ಆರ್ ಮಧ್ವ. ನೋಡಿ ದುರಂತ ಆಯಿತು. ನೀವು ಕಾಶಿಗೆ ಹೋಗಿ. ಒಂದು ಸರ್ತಿ ನಾನು ಫಸ್ಟ್ ಅಮೇರಿಕೆಗೆ ಬಂದಾಗ ವರ್ಲ್ಡ್ ಕಾನ್ಫರೆನ್ಸಿಗೆ, ಅಲ್ಲಿ ಬಾಂಗ್ಲಾದೇಶದಿಂದ ಒಬ್ಬ ಬಂದಿದ್ದೆ. ಅವನಿಗೆ ನಾನು ಪರಿಚಯ ಆಯಿತು. ಅವನು ಹೇಳ್ತಾನೆ, ವಿ ಆರ್ ಆಲ್ ಮಧ್ವಾಸ್ ಅಂತಾನೆ. ಬಾಂಗ್ಲಾದೇಶ, ಅಲ್ಲಿ ಮಧ್ವಾಚಾರ್ಯ, ಅವನು ಹೇಳ್ತಾನೆ ಮಧ್ವಾಚಾರ್ಯ ಗುಡಿ ಇತ್ತಂತೆ. ಮಧ್ವಾಚಾರ್ಯ ಗುಡಿ ಇದ್ದರೆ ಈ ಪಾಕಿಸ್ತಾನ ಬಂದು ಪುಡಿ ಮಾಡಿ ಹಾಳು ಮಾಡಿದ್ರು ಅದನ್ನು. ಇವರು ಅನಾಥರ. ಆದರೆ ವಿ ಆರ್ ಆಲ್ ಮಾಧ್ವಾಸ್. ಅಲ್ಲಿ ಅನೇಕ ಜನ ಮಾಧ್ವರಿದ್ದಾರೆ. ಅವರಿಗೆ ಅಂದರೆ ಮುಂದೆ ಒಂದು ದಿವಸ ಅವರು ಮುಸಲ್ಮಾನರಾಗಿ ಪರಿವರ್ತನೆ ಆದರೂ ಯಾಕಂದರೆ ಒತ್ತಡಗಳು ಮಾಧ್ವರು ಸಂಖ್ಯೆ. ಹೀಗೆ ಆಚಾರ್ಯರು ಇಡೀ ಭಾರತದಾದ್ಯಂತ ಸಂಚಾರ ಮಾಡಿ ಪ್ರತಿಯೊಂದು ಕಡೆ, ಕಾಶಿಯ ದಯಾವಾಳ, ದೇ ಆರ್ ಆಲ್ ಮಾಧ್ವ. ವ್ಯಾಪಕವಾಗಿ ಮಧ್ವ ಸಿದ್ಧಾಂತವನ್ನು ಜನರ ಮುಖದ ತಮಾಷೆ ಅಂದರೆ, ಒಂದು ಪುರಿ ಜಗನ್ನಾಥದಲ್ಲಿ ಅಲ್ಲಿ ಒಂದು ಸಂಸ್ಕೃತ ಯೂನಿವರ್ಸಿಟಿ ಇದೆ. ಆ ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ ಒಂದು ಡಿಸ್ಕೋರ್ಸ್ ಕೊಡಬೇಕು ಅಂತ ನನ್ನನ್ನು ಕರೆದಿದ್ದು. ನಾನು ಉಡುಪಿಯಿಂದ ಜಗನ್ನಾಥಕ್ಕೆ ಹೋಗಿದ್ದೆ. ನನ್ನನ್ನು ಕರೆದವರು ಅಲ್ಲಿ ಪ್ರಿನ್ಸಿಪಾಲ್ ಝಾ ಅಂತವರು. ಅವ್ರು ಏನೋ ಅಕಸ್ಮಾತ್ತಾಗಿ ಅವ್ರ ಹೆಂಡತಿಗೆ ಸೀರಿಯಸ್ ಆಗಿ ಅವರು ಡಾಕ್ಟರ್ ಹೆಂಡತಿಯನ್ನು ಕರ್ಕೊಂಡು ಡೆಲ್ಲಿಗೆ ಹೋಗಿದ್ದು. ಸೊ ಅಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿದ್ದವರು ಹೆಣ್ಮಗಳು, ಯಾರು ಅಂತೂ ಗೊತ್ತಿಲ್ಲ ನನಗೆ. ನನ್ನನ್ನು ಕರೆದವರು ಇರಲಿಲ್ಲ, ನಾನು ಹೋದೆ.
ಆ ಹೆಣ್ಮಗಳು ಅಕಸ್ಮಾತ್ ದೇಶಾದ್ಭವಾನಾಗತಃ ಅಂತ ಕೇಳಿದ್ರು. ಎಲ್ಲಿಂದ ಬಂದ್ರಿ ತಾವು? ನಾನು ಹೇಳಿದೆ ಉಡುಪಿತಃ ಅಂದೆ. ಅಕ್ಷರ ಎದ್ದು ನಿಂತಳು. ಮಧ್ವಾಚಾರ್ಯಣ ಜನ್ಮಭೂಮಿತಃ ಆಗತಃ ಭವಂತಃ, ನೀವು ಮಧ್ವಾಚಾರ್ಯ ಹುಟ್ಟೂರಿನಿಂದ ಬಂದವರು ಎದ್ದು ನಿಂತು ಕೈ ಮುಗಿತು. ಅಂದರೆ ಆಚಾರ್ಯರ ಹೆಸರು ಜಗತ್ತಿನಾದ್ಯಂತ ಆಚಾರ್ಯ ಕಾಲದಲ್ಲಿ ಆಗಿತ್ತು. ನಾವು ಅದನ್ನು ಕಳ್ಕೊಂಡೆವು. ಈಗ ಗೊತ್ತಿಲ್ಲ ಜನರಿಗೆ, ಅದನ್ನು ಮರೆತು ಬಿಡ್ತಾ ಇದ್ದಾರೆ ಜನ. ನಾವು ಕಳ್ಕೊಳ್ತಾ ಇದ್ದೇವೆ ಒಂದು ದೊಡ್ಡ ಸಂಪತ್ತು, ಆಚಾರ್ಯ ಕೊಟ್ಟ ದೊಡ್ಡ ಸಂಪತ್ತನ್ನು. ಅದರ ಮಹತ್ವ ಗೊತ್ತಿಲ್ಲದೆ ವಿದೇಶದ ಸ್ಟೈಲಿಗೆ ಮಾರು ಹೋಗಿ ಅವರು ಮಾಡಿದ್ದನ್ನು ನಾವು ಅನುಕರಿಸಿದರೆ ನಾಗರಿಕರಾಗ್ತೇವೆ ಅನ್ನೋ ಭ್ರಮೆಗೆ ಒಳಗಾಗಿ, ನಮ್ಮ ಆಹಾರ ಬಿಟ್ಟು ಅವರು ತಿಂದ ಹಾಗೆ ನಾವು ನಾನ್ ವೆಜ್ ತಿಂದರೆ ನಾವು ಮಾಡರ್ನ್ ಆಗ್ತೇವೆ ಅನ್ನೋ ಭ್ರಮೆಗೆ ಒಳಗಾಗಿ ಪೂರ ಕಳ್ಕೊಳ್ತಾ ಇದ್ದೇವೆ ನಾವು. ಹೀಗಾಗಿ ಆ ಆಚಾರ್ಯರ ಎಷ್ಟು ವಿಷಯಗಳನ್ನು ಜಗತ್ತಿಗೆ ಅವರು ಕೊಟ್ಟರು ಅದನ್ನು ಇವತ್ತು ಲಿಸ್ಟ್ ಮಾಡಿದರೆ ನನ್ನ ಕಲ್ಪನಾತೀತ. ಇವತ್ತು ಅದಕ್ಕೋಸ್ಕರ ನೋಡಿ, ವರ್ಗೀಸ್ ಅಬ್ರಹಾಂ ವರ್ಗೀಸ್ ಅವನು ವಂಡರ್ ಆಫ್ ದಿ ವರ್ಲ್ಡ್ ಅಂತ ಪುಸ್ತಕ, ಅವನು ವಾಷಿಂಗ್ಟನ್ನಲ್ಲೇ ಇರು. ಅವನು ಕ್ರಿಶ್ಚಿಯನ್. ಅವನು ಬರೀತಾನೆ ಜಗತ್ತಿನ ವಿಜ್ಞಾನದ ಮೂಲ ಪುರುಷರಲ್ಲಿ ಒಬ್ಬರು ಮಧ್ವಾಚಾರ್ಯ. ಅವರಲ್ಲದೇ ಇದ್ದರೆ ವಿಜ್ಞಾನ ಎಷ್ಟು ಬೆಳೀತಿರಲಿಲ್ಲ. ಮತ್ತು ಇಂಡಿಯಾದಲ್ಲಿ ಅಂಥ ಜ್ಞಾನಿ ಇನ್ನೊಬ್ಬ ಇಲ್ಲ. ಅವರೊಬ್ಬರೇ 4 ಜನರ ಹೆಸರು ಹೇಳ್ತಾನೆ. ಅದು ಒನ್ ಆಫ್ ದೆಮ್ ಈಸ್ ಮಧ್ವಾಚಾರ್ಯ. ಆ್ಯಂಡ್ ಮಧ್ವಾಚಾರ್ಯ ಏನು ಅಂದರೆ ಈಸ್ ನಾಟ್ ಓನ್ಲಿ ಇಂಟೆಲೆಕ್ಚುವಲ್ ಜೈಂಟ್, he was musician, mountaineer, he was wrestler, and he was mountaineer and everything, he was everything. ತುಂಬ ಅವನು ಆ ಮನುಷ್ಯ ಕ್ರೈಸ್ತರ ಚರ್ಚಿನಲ್ಲಿ ಹೋಗಿ ಈ ಉಪನ್ಯಾಸ ಮಾಡಿ. ಹಾಗೆ ಮಧ್ವಾಚಾರ್ಯ ಪರಿಚಯ ಆದವರೆಗೆ ದಿಗ್ಭರವೇ ಆಗುತ್ತೆ. ಇಂತಹ ಒಂದು ಜಯಂಟ್ ಪರ್ಸನಾಲಿಟಿ, ಇಂಟೆಲೆಕ್ಚುವಲ್ ಜಯಂಟು ಅಂಥವರು ಭೂಮಿಯಲ್ಲಿ ಇದ್ದರೂ ಅಂತೂ ಊಹಿಸುವುದೇ ಕಷ್ಟ. ಅಂಥ ಅದ್ಭುತವಾದ ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿ ರಾಮಕರ್ಣ ಶರ್ಮಾ ಅಂತ ಒಬ್ಬರಿದ್ದರು. ನನಗೆ ಈಗ ಗೊತ್ತಿಲ್ಲ, ಇದ್ದವರು ರಿಟೈರ್ ಆದರು ಅಂತ, ಇಂಡಿಯಾದವರು. ಅಲ್ಲಿ ಪ್ರೊಫೆಸರ್ ಆಗಿದ್ದರು. ನಾನು ಫಸ್ಟ್ ಬಂದಾಗ 2001ರಲ್ಲಿ ಸನ್ನಿವೇರ್ ಟೆಂಪಲ್ನಲ್ಲಿ ಒಂದು ಸಂಸ್ಕೃತ ಕಾನ್ಫರೆನ್ಸ್ ಆಯಿತು. ಅದರಲ್ಲಿ ಹಿ ವಾಸ್ ದ ಪ್ರೆಸಿಡೆಂಟ್. ಹಿ ಪ್ರಿಸೈಡೆಡ್ ಓವರ್ ದಿ ಫಂಕ್ಷನ್ ಆ್ಯಂಡ್ ಐ ವಾಸ್ ಒನ್ ಆಫ್ ದಿ ಸ್ಪೀಕರ್ಸ್. ಸರಿ, ಅವ್ರು ಏನು ಹೇಳಿದ್ರು ಗೊತ್ತಾ? ರಾಮಕರ್ಣ ಶರ್ಮರು ಉತ್ತರ ಭಾರತದವರು. ಅವರು ಅನ್ಡೌಟೆಡ್ಲಿ ಈಸ್ ನಾಟ್ ಮಾಧ್ವ, ಅವ್ರು ಸ್ಮಾರ್ತರವರು. ಮತ್ತು ನನ್ನ ಪರಿಚಯ ಇಲ್ಲ, ನಾನು ಮಾಧ್ವ ಅಂತ ಅನ್ನೋದಕ್ಕೋಸ್ಕರ ಹೇಳಿದ್ದಲ್ಲ. ಅವ್ರು ಏನು ಹೇಳಿದರು ಅಂದರೆ, ಭಾರತ ದೇಶದಲ್ಲಿ ಜಗತ್ತಿಗೆ ಜ್ಞಾನ ಕೊಡ್ತಕ್ಕ ಒಬ್ಬ ಮಹಾಪುರುಷ, ದಟ್ ಈಸ್ ವೇದವ್ಯಾಸ, ಆ್ಯಂಡ್ ನಂಬರ್ 2 ಈಸ್ ಮಧ್ವಾಚಾರ್ಯ ಅಂತ ಹೇಳಿದರು. ಸೊ ಆಚಾರ್ಯ ಮಧ್ವರನ್ನು ತಿಳ್ಕೊಂಡವರೆಲ್ಲರಿಗೂ ಗೊತ್ತಿದೆ, ಎಲ್ಲ ಮತದವರಿಗೂ ಗೊತ್ತಿದೆ ಆಚಾರ್ಯ ಮಧ್ವರಂಥ ಜೈಂಟ್ ಇನ್ನೊಬ್ಬ ಭಾರತದಲ್ಲಿ ಹುಟ್ಟಿಲ್ಲ. ಅದನ್ನು ನಾವು ಮಧ್ವರಾಗಿ ಹುಟ್ಟೋರಿಗೆ ನಾವು ಹೆಮ್ಮೆ ಪಡಬೇಕಾದ್ರೆ ನಾವು ನನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಅಷ್ಟೇ ಅಲ್ಲ, ನಮ್ಮ ಹುಡುಗರು ಕೇಳುವ ಪ್ರಶ್ನೆಗಳಿಂದ ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ನಮ್ಮ ಹುಡುಗರುಗಳು ವಾಟ್ ಈಸ್ ಮಧ್ವಾಸ್ ಕಾಂಟ್ರಿಬ್ಯೂಷನ್ ಎಕ್ಸೆಪ್ಟ್ ಕಂಡೆಮಿಂಗ್ ಶಂಕರ, ಏನೂ ಗೊತ್ತಿಲ್ಲ, ಈ ಥರ ಮಾತಾಡ್ತಾರೆ ಹುಡುಗರು. ಹಾಗೆ ಅಂದರೆ ಅದಕ್ಕೆ ತಪ್ಪು ಏನಂದರೆ ನಾವು ಆಚಾರ್ಯ ಸಿದ್ಧಾಂತವನ್ನು ಜನಕ್ಕೆ ಮುಟ್ಟಿಸುವ ಪ್ರಯತ್ನ ಮಾಡಲೇ ಇಲ್ಲ. ನಾವು ಮದುವೆ ಅಂತ ಕಟ್ಟಿಟ್ಟೆವು, ಜನರಿಗೆ ಗೊತ್ತೇ ಆಗಲಿ. ನಮ್ಮ ಹುಡುಗರೇ ಮಧ್ವಾಚಾರ್ಯ ಟೀಕೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಯಾಕೆ ಇದೆಲ್ಲ ಹೇಳಿದೆ ಅಂದರೆ, ನಾವು ಆಚಾರ್ಯರ ಚಕ್ರಶಂಕ ಧಾರಣೆಯನ್ನು ಒಂದು ಅಂದರೆ ವೈಷ್ಣವ ಸಂಕೇತ ಅದನ್ನು ಧರಿಸು ಅಂಥೇಳಿ ಸಂಪ್ರದಾಯವನ್ನು ಆಚರಣೆಗೆ ತಂದವರು ಆಚಾರ್ಯರು. ಚಕ್ರಶಂಕ ಧಾರಣೆ ಮಾಡಿದರೆ ಸಾಲದು, ಅದು ಮುಂದೆ ಆಚಾರ್ಯರ ತತ್ವಗಳನ್ನು ನಾವು ಅರಿಯುವುದಕ್ಕೆ ಒಂದು ದೀಕ್ಷೆ ಇದು. ಇವಾಗ ಹೇಗೆ ಯಜ್ಞೋಪವಿತ ಹಾಕಿದರೆ ಇನ್ನು ಮುಂದೆ ನಾನು ವೇದದಲ್ಲಿ ಹಿಡಿದು ಯಜ್ಞ ಕರ್ಮವನ್ನು ಮಾಡಲಿಕ್ಕೆ ಬದ್ಧನಾಗಿದ್ದೇನೆ ಅನ್ನೋ ಕಮಿಟ್ಮೆಂಟ್. ಅದು ಇಟ್ ಈಸ್ ಓತ್ ಟೇಕಿಂಗ್ ಅಂತ. ಆದರೆ ಈಗ ಊಟದಲ್ಲಿ ಇಟ್ಬಿಡ್ತೇವೆ, ಅದನ್ನು ಮರೆತುಬಿಡ್ತೀವಿ. ಅದು ಹೇಗೆ ಅದೇ ರೀತಿ ಮಂಗಳಸೂತ್ರ ಧರಿಸಿದರೆ ಹೆಣ್ಣು, ನಾವು ಗಂಡ ಹೆಂಡತಿಗಳಾಗಿ ಇನ್ನೂ ಬದುಕುತ್ತೇವೆ, ಇದಕ್ಕೆ ಅನ್ಯಾಯ ಮಾಡುವಲ್ಲ ಅನ್ನೋ ಓತು ಟೇಕಿಂಗ್. ಅದು ಹಾಗೆ ಈ ಚಕ್ರಶಂಕ ಧಾರಣೆ ಅನ್ನೋದು ವೈಷ್ಣವ ಸಿದ್ಧಾಂತವನ್ನು ಅಧ್ಯಯನ ಮಾಡಿ ಅದನ್ನು ಜೀವನದಲ್ಲಿ ಅಳವಡಿಸ್ತೇವೆ ಮತ್ತು ಜನಪ್ರಿಯಗೊಳಿಸ್ತೇವೆ ಅನ್ನೋ ಓತು ಟೇಕಿಂಗ್. ಆ ದೃಷ್ಟಿಯಿಂದ ತಾವೆಲ್ಲ ಈ ಮುದ್ರಾಧಾರಣೆಯನ್ನು ಒಂದು ನಮ್ಮ ಕರ್ತವ್ಯದ ಜಾಗೃತಿ, ಅದು ನಾವು ಮಾಡಬೇಕಾದ ಕರ್ತವ್ಯವನ್ನು ಎಚ್ಚರಿಸುವಂಥ ಕ್ರಿಯೆ ಅಂತ ತಿಳಿದು ಅದನ್ನು ಇಲ್ಲಿ ಜನಕ್ಕೆ ಮುಟ್ಟಿಸುವ ಕೆಲಸ ಮಾಡಬೇಕು. ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಹರೀಶ್ ಇದ್ದಾರೆ. ಅವರು ಶಾಸ್ತ್ರವನ್ನು ಓದಿ ಬಂದವರು. ಇಲ್ಲಿ ಅವ್ರ ಕೈಲಿ ಕೇಳಿ ಶಾಸ್ತ್ರವನ್ನು ತಿಳ್ಕೋಬೇಕು, ಶಾಸ್ತ್ರದ ಮೂಲವನ್ನು. ಯಾಕೆಂದರೆ ಒಂದು ಕಷ್ಟ ಏನು ಗೊತ್ತುಂಟ, ಅವರು ಯಾವುದೋ ಇಂಗ್ಲೀಷ್ ಪುಸ್ತಕ ನಾವು ಓದ್ತೇವೆ ಅಂತ. ಖಂಡಿತವಾಗಿ ಹೇಳ್ತೇನೆ, ನೀವು ಎಷ್ಟು ಇಂಗ್ಲೀಷ್ ಓದಿದ್ರು ವೇದಾಂತ ಗೊತ್ತಾಗೋಲ್ಲ. ಯಾಕೆಂದರೆ ವೇದಾಂತದ ಭಾಷೆ ಅದು ಇಟ್ ಕೆನಾಟ್ ಬಿ ಟ್ರಾನ್ಸ್ಲೇಟೆಡ್ ಟು ಎನಿ ಟೈಮ್. ಅದು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಬರೋದಿಲ್ಲ. ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಡಿಸ್ಟಾರ್ಟ್ ಆಗುತ್ತೆ ಅದು.
ಸೊ ಆದಷ್ಟು ಶುದ್ಧವಾಗಿ ಮೂಲ ಭಾಷೆಯಲ್ಲೇ ಅದನ್ನು ತಿಳಿಯುವ ಪ್ರಯತ್ನ ನಾವು ಮಾಡೋಣ ಎಲ್ಲರೂ ಅಂತ ಹೇಳಿ. ನಿನ್ನೆ ಒಬ್ಬರು ಕೇಳಿದರು ಪ್ರಶ್ನೆ, ಪಾಂಡುರಂಗಿಯವರ, ಹೌದು ಜ್ಞಾನಪೂರ್ವಕ ಮಾಡಬೇಕು ಹೇಳ್ತೀರಿ, ಜ್ಞಾನ ಸಂಪಾದನೆ ಮಾಡ್ಬೋದು ಹೇಗೆ ಅಂತ. ನಾನು ತಮಾಷೆಗೆ ಹೇಳಿದೆ, ಜ್ಞಾನ ಸಂಪಾದನೆ ಮಾಡದೆ ಅಡ್ಡದಾರಿ ಇಲ್ಲ. ಆದರೆ ಒಂದು ಉಂಟು ನೋಡಿ, ನೀವೆಲ್ಲರಿಗೂ ಕಲೀಲಿಕ್ಕೆ ಆಗೋದಿಲ್ಲ ಅಂತ ನಿಮಗೆ ಎಲ್ಲರಿಗೋಸ್ಕರ 70 ವರ್ಷ ಓದಿ ಬಂದಿದ್ದಾನೆ ಈ ವರ್ಷ. ನನ್ನ ಹತ್ರ ಕೇಳಿ ಹೇಳ್ತೇನೆ, ಯಾಕೆ ತಲೆ ಬಿಸಿ ಮಾಡಿಕೊಳ್ತೀರಿ? ಎಲ್ಲರಿಗೋಸ್ಕರ ನಾನು ಓದಿದ್ದು, ನಾನು 70 ವರ್ಷ ಓದಿದ್ದು. ನೀವು 1 ಗಂಟೆಯಲ್ಲಿ ಕೇಳ್ಬೋದು ಅದನ್ನು. ಇಟ್ಸ್ ಇಟ್ ನಾಟ್ ಎ ಪ್ರಿವಿಲೇಜ್. ಅದನ್ನು ಆ ಸೌಕರ್ಯವನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ಆಚಾರ್ಯರ ಸಿದ್ಧಾಂತದ ಮಹತ್ವವನ್ನು ತಿಳಿಯೋದಕ್ಕೆ ಎಲ್ಲೆಲ್ಲಿ ಅವಕಾಶ ಇರುತ್ತೆ ಅಲ್ಲಿ ಅದನ್ನು ಹೀರಿಕೊಳ್ಳೋಣ, ಉಪಯೋಗಿಸಿಕೊಳ್ಳೋಣ ಅಂತ ಹೇಳ್ತಾ, ಆಮೇಲೆ ಒಂದು ಶ್ರೀಯೇ ಜಾತಃ ಶ್ರೀಯ ಅಂದ್ರೆ ಅನ್ನೋದಕ್ಕೆ ನನಗೆ ನೆನಪಿಲ್ಲ ಏನು ಹೇಳಿದ್ದೇನೆ ಅಂತ. ಅದೇನು ಅವತಾರತ್ರಯ ಪರವಾಗಿ ನಾನು ಎಲ್ಲೋ ಹೇಳಿದ್ದೇನೆ ಅಂತ ಅದನ್ನು ಹೇಳಿ ಅಂತ ಇದ್ದಾನೆ. ಅದು ಏನು ಹೇಳಿದ್ದೇನೆ ಅಂತ ಗೊತ್ತಿಲ್ಲ. ಇವತ್ತು ಹೇಳಿದರೆ ಅದು ಬೇರೆ ಆಗ್ಬೋದು, ಅವತ್ತು ಹೇಳಿದ್ದು ಹೇಳ್ತೇನೆ ಅಂತ ನನಗೆ ಗೊತ್ತು. ಯಾಕಂದರೆ ಅವತ್ತು ಏನು ಹೇಳಿದ್ದೇನೆ ಅನ್ನೋದು ನನ್ನ ಕ್ರಮ ಏನು ಅಂದರೆ, ನಾನು ಕೂತಾಗ ಆಚಾರ್ಯರು ಏನು ನುಡಿಸಿದ್ರೋ ಅದು ನುಡಿಯೋದು. ನಾನು ಆಲ್ವೇಸ್ ಐ ಕಮ್ ಅನ್ಪ್ರಿಪೇರ್ಡ್. ನಾನು ಒಂದು ಈ ಸಭೆಗೆ ಬರುವಾಗ ಏನು ಮಾತಾಡಬೇಕು ಹೇಗೆ ಎಂದೂ ಪ್ರಿಪೇರ್ ಮಾಡೋದಿಲ್ಲ. ಇಲ್ಲಿ ಕೂತಾಗ ಆಚಾರ್ಯ ಏನು ಅರ್ಥಾತ್ ಹೇಳಿಸಿದ್ರು ಅದನ್ನು ಹೇಳ್ತೇನೆ ನೋಡಿ. ಶ್ರೀಯೇ ಇದು ನಾವು ಮಂಗಳಾರತಿ ಮಾಡುವಾಗ ಹೇಳ್ತಕ್ಕಂಥ ಇದು ಪ್ರಾಣದೇವರ ಮತ್ತು ನಾರಾಯಣನ ಸ್ತೋತ್ರ. ಶ್ರೀಯೇ ಜಾತ ಶ್ರೀಯಾನ್ರಿಯಾಯ ವಿಷ್ಣು ಪರವಾಗಿ ಎಲ್ಲರಿಗೂ ಗೊತ್ತಿದೆ. ಅದು ಪ್ರಾಣತತ್ವದ ಪರವಾಗಿ ಅಂದರೆ ಶ್ರೀಯೇ, ಅದು 3 ಅವತಾರ. ಮೊದಲು ಶ್ರೀಯೇ ಜಾತಃ, ಶ್ರೀ ಅಂದರೆ ಶ್ರೀರೂಪಳಾದಂತಹ ಸೀತೆ, ಅವಳನ್ನು ರಾಮನಿಗೆ ತಂದುಪಿಸೋದಕ್ಕೋಸ್ಕರ ಹುಟ್ಟಿದವನು ಪ್ರಾಣದೇವರು ಹನುಮಂತ. ಅದಿದ್ದವರು ಶ್ರೀಯೇ ಜಾತಃ ಅಂದರೆ ಭೀಮಸೇನ ದೇವರು. ಶ್ರೀಯೇ ಆನಿರೀಯಾಯ ಅಂದರೆ ಅವರಿಗೆ ಆನುವಂಶಿಕವಾಗಿ ಬಂದಂತಹ ಸಂಪತ್ತನ್ನು, ಜ್ಞಾನ ಸಂಪತ್ತು, ಮತ್ತು ಅದನ್ನು ಕೌರವರು ಅಪಹಾರ ಮಾಡಿದಾಗ ಅದಕ್ಕೋಸ್ಕರ ಆನಿರೀಯಾಯ ಕಾಡಿಗೆ ಹೋದವರು. ಕಾಡಿಗೆ ಹೋಗಿ ಮತ್ತೆ ಬಂದು ಆ ಸಂಪತ್ತನ್ನು ಮಾಡಿ ಗಳಿಸೋರು. ಆಮೇಲೆ ಶ್ರೀಯೇ ಜಾತ ಶ್ರಿಯಂ ವಯೋ ಜನಿತೃಭ್ಯೋ ದದಾತಿ, ಇವರು ಶ್ರಿಯಂ ಜನಿತೃಭ್ಯ ದದಾತಿ. ಯಾರು ಭಗವಂತನ ಭಕ್ತರೋ ಅವರಿಗೆ ಜ್ಞಾನ ಸಂಪತ್ತನ್ನು ಕೊಟ್ಟರು ಮಧ್ವರು. ಶ್ರಿಯಂ ಅಂದರೆ ವೈದ ಸಂಪತ್ತು. ರಚೋ ಯಜೂಂಷಿ ಸಾಮಾನಿ ಸಾಹಿ ಶ್ರೀರಮೃತ ಸತಾಂ. ಶ್ರೀ ಹಿಂದೆ ಏನು ಅಂದರೆ ಋಗ್ವೇದ, ಇದರ ಸಾಮವೇದಗಳೇ ದೊಡ್ಡ ಸಂಪತ್ತು. ಹಾಗೆ ವೇದಗಳ ಜ್ಞಾನ ಸಂಪತ್ತನ್ನು ಎಲ್ಲರಿಗೆ ಹಂಚಿದವರು. ವಯಃ ಅಂತ, ವಯಃ ಅಂದರೆ ವಯಗತವು. ಕನ್ಯಾಕುಮಾರಿಯಿಂದ ಬದರಿ ತನಕ ತಾನು ಓಡಾಡಿ ಇಡೀ ಜನಾಂಗಕ್ಕೆ ಜನಿತೃಭ್ಯ ಯಾರು ಸ್ತೋತ್ರ ಮಾಡಿ ಅರಸಿ ಬಂದರೋ, ಅರಸಿಕೊಂಡು ಬಂದು ಶರಣಾರ್ಥರಾಗಿ ಬಂದರೋ ಅವರಿಗೆ ಆ ಸಂಪತ್ತನ್ನು, ಜ್ಞಾನ ಸಂಪತ್ತನ್ನು ಕೊಟ್ಟು ವೇದದ ಅರ್ಥವನ್ನು ಕೊಡುವುದಕ್ಕೋಸ್ಕರವೇ ಅವತರಿಸಿ ಬಂದವರು 3ನೇ ಅವತಾರ. ಹೀಗೆ 3 ಅವತಾರಗಳಿಂದ ಪ್ರಾಣದೇವರು ಭಗವಂತನ ಅರಿವು ನಮಗೆ ಬರುವಂತೆ ಮಾಡಿದರು. ಆ ಪ್ರಾಣತತ್ವದ ಎಚ್ಚರ ನೀವು ಆವತ್ತು ಹೇಳಿದಾಗ ಏನು ಹೇಳ್ತೇನೆ ನನಗೆ ಗೊತ್ತಿಲ್ಲ, ಅದು ನೀವೇ ಹೇಳಬೇಕು. ಹೀಗೆ ಅವತಾರಗಳು 3 ಅವತಾರಗಳಿಂದ, ಅದರಲ್ಲೂ ನಾವು ಹೆಮ್ಮೆ ಪಡಬೇಕಾದ್ದೇನು ಅಂದರೆ ಆಚಾರ್ಯರ ಶಿಷ್ಯರಾಗಿ ಅವರ ಪರಂಪರೆಯಲ್ಲಿ ನಾವು ಹುಟ್ಟಿದ್ದೇವಲ್ಲ, ವಿ ಮಸ್ಟ್ ಬಿ ಪ್ರೌಡ್ ಆಫ್ ಇಟ್. ಆ ಪ್ರೈಡು ನಮಗೆ ಇರಬೇಕು. ನಾನು ಒಂದು ತಮಾಷೆ ಏನು ಅಂದರೆ, ನಾನು ಮೊದಲು ಅಮೇರಿಕೆಗೆ ಬಂದಾಗ ಇಲ್ಲಿ ತುಂಬ ಜನ ಮಾಧ್ವರಿದ್ದರು. ಅವರು ತಾನು ಮಾಧ್ವರು ಅಂತ ಹೇಳಿಬಿಟ್ಟು ನಾಚಿಕೊಳ್ತಿದ್ದರು. ನನಗೆ ತುಂಬ ದುಃಖ ಆಯಿತು. ಡಿಸ್ಕ್ಲೋಸ್ ಮಾಡ್ತಿಲ್ಲ ತಾವು ಮಾಧ್ವರು ಅಂತ. ಯಾಕೆಂದರೆ ಎಲ್ಲ ನೀವು ಪರಿಭೇದ, ನೀವು ತಾರತಮ್ಯ ಮಾಡ್ತೀರಿ, ಪರಿಭೇದ ಮಾಡ್ತೀರಿ, ನೀವು ಮಾಧ್ವ ತಮಾಷೆ ಮಾಡ್ತಾರೆ ಅನ್ನೋ ಕಲ್ಪನೆ ಇತ್ತು. ಯಾರು ಈಗ ಪರಿವರ್ತನೆಯಾಗಿದೆ. ಈಗ ಮಾಧ್ವ ಅನ್ನೋ ಒಂದು ಜಾಗೃತಿ ದೇವಾಲಯಗಳಾಯಿತು ಈಗ ಶ್ರೀಗಳಿಂದ. ಏನೋ ಅಂತೂ ಈಗ ಅತಿಶಯವಾಗಿ ಎಲ್ಲ ಕಡೆ ನಾವು ಮಾಧ್ವರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ವಾತಾವರಣ ಅಮೇರಿಕದಲ್ಲಿ ಕೂಡ ನಿರ್ಮಾಣ ಆಗಿದೆ. ಅದು ಬೆಳೆಯಲಿ. ಆಚಾರ್ಯರು ಬರೀ ಭಾರತದ ಜನರಿಗೋಸ್ಕರ ಅಥವಾ ಕರ್ನಾಟಕ ಜನರಿಗೋಸ್ಕರ ಅಷ್ಟೇ ಅಲ್ಲ ಅವರ ಸಿದ್ಧಾಂತವನ್ನು ಹೇಳಿದ್ದು, ವಿಶ್ವದ ಜನರಿಗೋಸ್ಕರ. ಕೃಣವಂತೋ ವಿಶ್ವಂ ಆರ್ಯಂ, ಇಡೀ ವಿಶ್ವದಲ್ಲಿ ಆರ್ಯರು ಬೆಳೀಬೇಕು ಅಂತ ವೇದ ಹೇಳುತ್ತೆ. ಆರ್ಯರು ಅಂದರೆ ಆರ್ಯ ಸಮಾಜ ಅಲ್ಲ, ಆರ್ಯರು ಅಂತ ಒಂದು ರೇಸ್ ಅಲ್ಲ, ಅದು ಬ್ರಿಟಿಷರು ಮಾಡಿದ್ದು. ಬ್ರಿಟಿಷ್ ಹೇಳಿದ್ರೆ ಆರ್ಯರು ದ್ರಾವಿಡರು ಅಂತ ಹೇಳಿದ್ರು ರೇಸ್. ಆರ್ಯರು ಅಂದರೆ ಸಭ್ಯರು ಅಂತ ಅರ್ಥ, ಜ್ಞಾನಿಗಳು, ಸಭ್ಯರು. ಇಡೀ ಪ್ರಪಂಚ ವಿಶ್ವವೇ ವೇದಾರ್ಥವನ್ನು ಬಲ್ಲಂಥ ಜ್ಞಾನಿಗಳ ಸಂತತಿಯಿಂದ ತುಂಬಬೇಕು ಅನ್ನತ್ತೆ ವೇದ. ಹಾಗೆ ಇದು ಅದನ್ನೇ ಸ್ವಲ್ಪ ನಿಮ್ಮನ್ನು ಕೃಣ್ವಂತೋ ವಿಶ್ವ ಮಾಧ್ವ, ಎಲ್ಲ ಕಡೆ ಮಾಧ್ವರು ಬೆಳೀಬೇಕು. ಯಾಕೆಂದರೆ ಅದೇ ನಿಜವಾದ ಜ್ಞಾನ. ಸ್ವಲ್ಪ ಯೋಚನೆ ಮಾಡಿದರೆ ನೋಡಿ, ಒಬ್ಬ
ತಮಿಳುನಾಡಿನವರು, ಸೂರ್ಯಪ್ರಕಾಶ ಅಂತ ಅವರ ಹೆಸರು, ಕಟ್ಟ ಶೈವರು, ಅಂದರೆ ಶಂಕರೈಟ್. ಅವರು ಇಡೀ ಪ್ರಪಂಚಾದ್ಯಂತ ಇಂಡಿಯನ್ ಫಿಲಾಸಫಿಯನ್ನು ಭಾಷಣ ಮಾಡ್ತಾ ಸುತ್ತಾಡ್ತಾ ಇದ್ದವರು. ಒಮ್ಮೆ ಉಡುಪಿಗೆ ಬಂದರು, ನನ್ನನ್ನು ಭೇಟಿಯಾದರು. ಅವರು ಹೇಳಿದ್ರು, ಐ ವಾಂಟ್ ಟು ನೋ ಮಧ್ವಾಸ್ ಫಿಲಾಸಫಿ ಆ್ಯಂಡ್ ಕ್ಯಾನ್ ಯು ಎಕ್ಸ್ಪ್ಲೇನ್ ಇಟ್ ವಿದಿನ್ ಎ ಸ್ಪ್ಯಾನ್ ಆಫ್ 30 minutes. ಅದು ಅರ್ಧ ಗಂಟೆ ಪುರ್ಸೋತು ನಮಗೆ. ಅದರಲ್ಲಿ ಮತ್ತು ಸಿದ್ಧಾಂತವನ್ನು ನನಗೆ ದಯವಿಟ್ಟು ತಿಳಿಸಿ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಆ್ಯಂಡ್ ಹಿ ಹ್ಯಾಡ್ ಸರ್ಟನ್ ಕ್ವೆಶ್ಚನ್ಸ್, ಅದಕ್ಕೂ ಉತ್ತರ ಕೊಟ್ಟೆ. ಕೊನೆಗೆ ಅರ್ಧ ಗಂಟೆ ಅಂತ ಏನು ಹೊರಟ, ದೋ ಐ ಆಮ್ ಶಂಕರೈಟ್, ನಾವು ಐ ಕ್ಯಾನ್ ಡೇರ್ಲಿ ಸೇ ಇಟ್ ಮಧ್ವಾಸ್ ಫಿಲಾಸಫಿ ಈಸ್ ಮೋಸ್ಟ್ ರ್ಯಾಷನಲ್ ಫಿಲಾಸಫಿ ಇನ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ. ಅವನು ಅರ್ಧ ಗಂಟೆಗೆ ಹೇಳಿ ಅವನು ಒಳ್ಳೆ ವಿದ್ವಾಂಸ ಇದ್ದ. ಅರ್ಧ ಗಂಟೆಗೆ ಹೇಳಿದ ಮಧ್ವ ಸಿದ್ಧಾಂತಕ್ಕೆ ಸಾಟಿಯಾದ ಸಿದ್ಧಾಂತವೇ ಇಲ್ಲ ಅಂತ ನನಗೀಗ ಮನವರಿಕೆ ಆಯಿತು. ನೀವು ಇಡೀ ವಿಶ್ವಕ್ಕೆ ಕೊಡಬೇಕು ಈ ಜ್ಞಾನವನ್ನು ಅಂತ. ಹಾಗೆ ಇವತ್ತು ಆಗ್ತಾ ಇದೆ, ಎಲ್ಲ ವಿಶ್ವದಲ್ಲಿಯೂ ಜಾಗೃತಿ ಆಗ್ತಾ ಇದೆ. ಅದೇ ರಷ್ಯಾದಲ್ಲಿ ಕೂಡ, ಅದು ಕಮ್ಯುನಿಸ್ಟ್ ಕಂಟ್ರಿ, ಒಂದು ಮಧ್ವಸಂಘ ನಿರ್ಮಾಣ ಆಗಿದೆ. ಅವ್ರ ನನ್ನ ಸಪಾಠಿಗೆ ಹಿಡಿಕೊಂಡು ಅದನ್ನು ರಷ್ಯಕ್ಕೆ, ರೂಸಿಗೆ ಅನುವಾದ ಮಾಡಿ ಅಲ್ಲಿ ಜನರಿಗೆಲ್ಲ ಮಧ್ವಜಯ ಅನುವಾದ ಮಾಡಿ ಹಂಚುತ್ತಾ ಇದ್ದಾರೆ. ಮತ್ತು ಮಧ್ವ ಸಿದ್ಧಾಂತವನ್ನು ಸ್ಟಡಿ ಮಾಡ್ತಾ ಇದ್ದಾರೆ. ನನ್ನ ಶಿಷ್ಯ ಮಹಾಭಾರತಾತ್ಮನ್ಯವನ್ನು ರಷ್ಯನ್ಗೆ ಅನುವಾದ ಮಾಡ್ತಾ ಇದ್ದಾರೆ ಈಗ. ಹೀಗೆ ವ್ಯಾಪಕವಾಗಿ ಆಚಾರ್ಯ ಮಧ್ವರು ವಿಶ್ವಕ್ಕೆ ಮುಟ್ತಾ ಇದ್ದಾರೆ. ಅದು ಅಂಥ ಒಂದು ಪುಣ್ಯ ಕಾಲದಲ್ಲಿ ನಾವು ನಮ್ಮ ಕಾಂಟ್ರಿಬ್ಯೂಷನನ್ನು ಕೊಡೋಣ ಅಂತ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.